ಭಗವಾನಕ್ಕೆ ಬಸವ ಅಂಬೇಡ್ಕರ್ ಅವರಿಗೆ ದಲಿತ ಒಕ್ಕೂಟ ಸಮಿತಿಗೆ. ದಲಿತ ಪರ ಸಂಘಟನೆಗಳ ಒಕ್ಕೂಟ ಸಮಿತಿ ವತಿಯಿಂದ ಭಾಲ್ಕಿ ತಾಲೂಕಿನ ನೂತನವಾಗಿ ಅಧ್ಯಕ್ಷರಾಗಿ ಶಿವಕುಮಾರ ಮೇತ್ರೆ ರವರಿಗೆ ಆಯ್ಕೆ ಮಾಡಲಾಗಿದ್ದ ಎಂದು ದಲಿತ ಸಂಘಟನೆಗಳ ತಾಲೂಕಾ ಒಕ್ಕೂಟ ಸಮಿತಿ ವತಿಯಿಂದ ಭಾಲ್ಕಿಯ ಪದಾಧಿಕಾರಿಗಳ ಕೂಡಿ ಭಾಲ್ಕಿ ತಾಲೂಕಿನ ನೂತನವಾಗಿ ಅಧ್ಯಕ್ಷವನ್ನು ಶಿವಕುಮಾರ್ ಮೇತ್ರೆ ಅವರನ್ನು ಅಧ್ಯಕ್ಷ ಮಾಡಲಾಗಿದೆ. ಹಾಗೂ ಗೌರವ ಅಧ್ಯಕ್ಷರು ಮಹೇಂದ್ರ ಪ್ಯಾಗೆ, ಉಪಾಧ್ಯಕ್ಷರು ಸಂಜುಕುಮಾರ ಲಂಜವಾಡ, ಪ್ರದೀಪ್ ಭಾವಿಕಟ್ಟೆ, ಪ್ರಧಾನ ಕಾರ್ಯದರ್ಶಿ ಸಿದ್ಧಾರ್ಥ ಪ್ಯಾಗೆ, ಕಾರ್ಯಾಧ್ಯಕ್ಷರು ಆದೇಶ ಭಾವಿಕಟ್ಟೆ, ಇನ್ನಿತರು ಎಲ್ಲಾ ಸಂಘಟನೆಗಳು ಬೆಂಬಲ ನೀಡಿರುತ್ತಾರೆ. ಮಹೇಂದ್ರ ಪ್ಯಾಗೆ ದಲಿತ ಮೈನಾರಿಟಿ ಸೇನೆ ಅಧ್ಯಕ್ಷರು, ಪ್ರದೀಪ್ ಭಾವಿಕಟ್ಟೆ ಯುವ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು, ಸಿದ್ಧಾರ್ಥ ಪ್ಯಾಗೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಅಧ್ಯಕ್ಷರು ಭಾಲ್ಕಿ, ಸಂದೇಶ್ ಭಾವಿಕಟ್ಟೆ ಕರ್ನಾಟಕ ರಾಜ್ಯ ಡಿಎಸ್ಎಸ್ ಅಧ್ಯಕ್ಷರು ಭಾಲ್ಕಿ, ಆದೇಶ ಭಾವಿಕಟ್ಟೆ ಆಲ್ ಇಂಡಿಯಾ ದಲಿತ ಪ್ಯಾಂಥರ್ ಭಾಲ್ಕಿ, ಸಂಜುಕುಮಾರ್ ಲಂಜವಾಡ್ ಮಾಧುರ್ ಚೆನ್ನಯ್ಯ ಜಿಲ್ಲಾಧ್ಯಕ್ಷರು, ಸತೀಶ್ ಮಾನೆ ತಾಲೂಕಾ ಅಧ್ಯಕ್ಷರು, ಪ್ರತೇಶ್ ನಟೇಕರ್ ಭೀಮವಾದ ಡಿಎಸ್ಎಸ್ ರೋಬಿನ ಯುವ ಮಾದಿಗ ಅಧ್ಯಕ್ಷರು. ಈ ಸಭೆಯು ಭಾಲ್ಕಿ ಹಿರೇಮಠ ಸಂಸ್ಥಾನ ಆಶ್ರಮದಲ್ಲಿ ನೆರವೇರಿಸಲಾಯಿತು. ಜೈ ಬಿ ನ್ಯೂಸ್ ಕನ್ನಡ, ಭಾಲ್ಕಿ. ದಲಿತರ ಮ್ಯಾಗ ಅನ್ಯಾಯ ಆಗಲಿ, ಮಹಿಳೆಯರ ಮ್ಯಾಗಲಿ, ದಲಿತ ಅಂತಲ್ಲ ಮಾನವ ಕುಲ ಯಾವುದೇ ಸಮಾಜದವ್ರಿರಲಿ ಅವ್ರ ಮ್ಯಾಗ ಅನ್ಯಾಯ ಆದರೂ ನಾವು ಹೋರಾಟ ಮಾಡೋಕ್ಕೆ ಸಿದ್ದಿದ್ದೇವೆ. ಸುಮಾರು ವರ್ಷದಿಂದ ನಾನು ಕೂಡ ಹೋರಾಟ ಮಾಡ್ಕೊತ ಬಂದಿದ್ದೇನೆ. ಯಾವುದೇ ಸಮಾಜದಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾಗೂ ನಾನು ಏನಪ್ಪ ಅಂದ್ರೆ ಭಾಗಿಯಾಗ್ತೀನಿ. ಇವತ್ತು ತಾವೆಲ್ಲ ನೋಡಿರಿ, ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಮಹಿಳೆಯರ ಮ್ಯಾಗಿರಲಿ ಅನ್ಯಾಯ ಅತ್ಯಾಚಾರ ಆದಾಗ ನಾನು ಎದೆ ತಟ್ಟು ಏನಪ್ಪ ಅಂದ್ರೆ ಮುಂದೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಇವತ್ತು ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಯ ಒಕ್ಕಟ್ಟು ಅವತ್ತಿಂದ ನನಗೆ ಆಯ್ಕೆ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳಿಗೆ ನಾನೇನಪ್ಪ ಅಂದ್ರೆ ಜೈಮಂಡು ಹೇಳ್ತೀನಿ. ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಕಿರಿಯ ಮುಖಂಡರು, ಯುವಕರಿಗೆ ಅವ್ರಿಗೆ ಕೂಡ ನಾನು ಜೈಮಂಡು ಹೇಳುತ್ತೇನೆ. ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಸುಮಾರು 10-15 ಸಂಘಟನೆಗಳಿದೆ. ಇವತ್ತು 12 ಸಂಘಟನಾ ಏನಪ್ಪ ಅಂದ್ರೆ ಉಪಸ್ಥಿತಿಯಲ್ಲಿ ನನಗೇನಪ್ಪ ಬೆಂಬಲ ಸೂಚಿ ನನಗೇನಪ್ಪ ಆಯ್ಕೆ ಮಾಡಿದ್ದಾರೆ. ಇನ್ನುಳಿದ ಎಲ್ಲ ಸಂಘಟನೆ ನಮ್ಮ ಎಲ್ಲ ಅಣ್ಣ ತಮ್ಮರು ಅವರು ನನಗೆ ಫೋನ್ ಮುಖಾಂತರ ತಮ್ಮ ಜೊತೆ ನಾವು ಇದ್ದೆವು, ನೀವೇನು ಆಯ್ಕೆ ಆಗ್ಲತ್ತೀರಿ, ನಮ್ಮದು ಕೂಡ ಬೆಂಬಲ ಇದೆ ಅಂತಂತೂ ಹೇಳಿದ್ದಾರೆ. ಹಾಗಾಗಿ ನಾನು ಸಂಘಟನೆ ಒಕ್ಕಡದ ಅಧ್ಯಕ್ಷ ನಂತರ ಯಾವುದಾದರೂ ನಾನು ಸಂಘಟನೆದವರು ಆಗಲಿ ನಾ ಆಗಲಿ ಸಂಘಟನೆಗೆ ಅಗರ್ ಕಪ್ ಸಿಕ್ಕಿತ್ತಂದ್ರೆ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ. ನನಗೇನು ವಿಶ್ವಾಸ ಇಟ್ಟು ಏನು ಸಂಘಟನೆ ಅಧ್ಯಕ್ಷ ಮಾಡಿದಾರ, ನಾನು ಅವ್ರದ್ದು ಮನಸ್ಸನ್ನು ಗೆದ್ದು ಸಮಾಜದ ಮನಸ್ಸನ್ನು ಗೆದ್ದು ಎಲ್ಲ ಕಾರ್ಯಕರ್ತರ ಮನಸ್ಸನ್ನು ಗೆದ್ದು ಸಮಾಜದಲ್ಲಿ ಹೋರಾಟ ಯಾವುದೋ ಕಾರ್ಯಕ್ರಮ ಆಗಲಿ, ಬಾಬಾ ಸಾಹೇಬ್ರದಾಗಲಿ, ಗೌತಮ ಬುದ್ಧರದಾಗಲಿ, ಶಿವಾಜಿ ಮಹಾರಾಜ್ ಅವರದಾಗಲಿ, ಬಸವಣ್ಣವರದಾಗಲಿ, ಹಾಗೂ ಶ್ರೇಷ್ಠದಾಸ್ ಕನಕದಾಸರಾಗಲಿ, ಯೇಸು ಕ್ರಿಸ್ತಾಗಲಿ ಅವ್ರದ್ದು ಯಾವುದೇ ಮಹಾಪುರುಷರ ಜಯಂತಿ ಇದ್ದರು ನಾನು ಏನಪ್ಪ ಅಂತಂದ್ರೆ ಮಾಡ್ತೀನಿ. ಯಾವುದೇ ಸಮಾಜದ ಮ್ಯಾಗ ಅನ್ಯಾಯದವರು ನಾನು ಕೂಡ ಹೋರಾಟ ಮಾಡೋಕ್ಕೆ ಸಿಗ್ತಿದ್ದೆ, ಮಾಡ್ತಾ ಬಂದೈತೆ. ಈಗ ಮೊದಲು ಹಿಂದೂ ಇದಕ್ಕೆ ಒಕ್ಕೂಟದ ಅಧ್ಯಕ್ಷಿದ್ದರು, ಅವ್ರಿಗೆ ತೆಗಿಲಕ್ಕೆ ಕಾರಣ ಏನು? ಇಲ್ಲ, ನಾವಂತೂ ಯಾರಿಗೆ ತೆಗೆದಿಲ್ಲ. ಸುಮಾರು ವರ್ಷ ನೆನಗುದ್ದಿಗೆ ಬಿದ್ದೈತಿ. ಎಲ್ಲರೂ ಮಾಡೋಣ ಅಂತ ಸಭೆ 2-3 ಸಭೆ ಕರೆದಿದ್ದಾರೆ. ಅದರ ಸಭೆ ಬಂದಿದ್ದಿಲ್ಲ. ಸೋಮವಾರ ದಿವಸ ಮಾಡ್ತಾ ಅಂದರು ಬಂದಿಲ್ಲ, ಮಂಗಳವಾರ ದಿವಸ ಮಾಡ್ತಾ ಅಂದರು ಬಂದಿಲ್ಲ, ಗುರುವಾರ ಮಾಡ್ತಾ ಅಂದ್ರು ಬಂದಿಲ್ಲ. ಹಾಗೆ ಇವತ್ತು ಎಲ್ಲ ಸಂಘಟನೆ ಮುಖಂಡರನ್ನಪ್ಪ ಅಂದ್ರೆ ಸಭೆ ಕರೆದಿರು, ನಾನು ಕೂಡ ಭಾಗಿಯಾಗಿದ್ದೀನಿ. ಹಾಗಾಗಿ ನನ್ನನ್ನು ಆಯ್ಕೆ ಮಾಡಿದ್ದೇನೆ. ಈಗ 12 ಸಂಘಟನೆಗಳು ತಾಲೂಕಾ ಅದಕ್ಕೆ ಸಂಚಾಲಕರು ಯಾರ್ಯಾರು ಸ್ವಲ್ಪ ಅವರು ವಿವರಣೆ ಇದ್ದಿದ್ದಾರಲ್ಲ, ಮಹೇಂದ್ರ ಪ್ಯಾಗೆ ಇದ್ದಾರ, ಈಗ ಆದೇಶ್ ಭಾಯಿಕಟ್ಟೆ ಇದ್ದಾರ, ಹಾಗೂ ಸಿದ್ಧಾರ್ಥ ಭೀಮ್ ಆರ್ಮಿ ತಾಲೂಕಾ ಅಧ್ಯಕ್ಷ ಇದ್ದಾರ, ಪ್ರದೀಪ್ ಭಾಯಿಕಟ್ಟೆ YDSS ಸಂಚಾಲಕರಿದ್ದಾರ, ಮಾದರ ಚೈನ್ಯ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಿದ್ದಾರ, ಮಾದರ ಚೈನ್ಯ ಹೋರಾಟ ಸಮಿತಿ ತಾಲೂಕಾ ಅಧ್ಯಕ್ಷರಿದ್ದಾರೆ. ಸುಮಾರು 12 ಸಂಘಟನೆಗಳು ನಮ್ಮ ಜೊತೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ಉಳಿದವರು ಕೂಡ ನಮ್ಗೆ ಹೇಳಿದ್ದಾರೆ ಫೋನ್ ಮುಖಾಂತರ, ತಮ್ಮ ಜೊತೆ ನಾವು ಇದ್ದೆವು, ಯಾವುದೋ ಕಾರಣಕ್ಕೆ ನಾವೇನಪ್ಪ ಅಂದ್ರೆ ಲೋಕದಾಗಿಲ್ಲ, ತಾವು ಆಗಲಿ ಇವು ಮಾಡಿ ನಾನು ನಿಮ್ಮ ಜೊತೆ ಇರ್ತೇವೆ ಹೇಳಿದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅನ್ಯಾಯ ಆಗ್ತಾಯಿವೆ. ಯಾಕೆಂದ್ರೆ ಒಂದು 15-20 ಸಂಘಟನೆಗಳು ಎಲ್ಲ ಸಂಘಟನೆದವರು ಏನೋ ಸಮಸ್ಯೆ ಆಯಿತು ಅಂದ್ರೆ ಯಾರೂ ಬೆಳಕಿಗೆ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂದ್ರೆ ಕೆಲವೊಂದು ಕಾರಣಾಂತರಗಳು ಬರ್ತಾಯಿಲ್ಲ.
ಅದ್ರಗೋಸ್ಕರ ನಾವು ಎಲ್ಲರೂ ಸಂಘಟನೆದವರು ಒಂದು ಸಮಿತಿ ಮಾಡಿ ಒಂದು ಸಭೆ ಕರೆದೀವಿ ಎಲ್ಲರೂ ಒಕ್ಕಟ್ಟಕ್ಕೆ ಬರ್ರಿ ಅಂತಂದಾಗ ಎಲ್ಲರೂ ಅದೇ ಚರ್ಚಿಸಿ ಇವರು ಶಿವಕುಮಾರ್ ಮೇತ್ರಿ ಅವರಿಗೆ ಅಧ್ಯಕ್ಷ ಮಾಡಬೇಕಂತ ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರಿಗೆ ಮಾಡಿದೆವು. ಈಗ ಅವ್ರಿಗೆ ಮಾಡಿದ ನಂತರ ನಾವು ಏನು ಮಾಡ್ತೇವೆ, ಶೈಕ್ಷಣಿಕ ಆಗಲಿ, ಆರ್ಥಿಕ ಆಗಲಿ, ಸಾಮಾಜಿಕ ಆಗಲಿ, ರಾಜಕೀಯ ಆಗಲಿ ಎಲ್ಲ ಇದ್ದಾರೆ ಅಧ್ಯಕ್ಷ ಅವರು. ಆ ಕಚೇರಿಯಿಂದ 24/7 ಯಾವಾಗಲೂ ಬರ್ರಿ, ಸಮಸ್ಯೆ ತಗೊಂಡು ಆ ಸಮಸ್ಯೆ ಆದಷ್ಟು ಮಟ್ಟಿಗೆ ಬಗೆಹರಿಸೋಕೆ ಕೋಶಿಶ್ ಮಾಡ್ತೇವೆ ಅಂತ ನಾವು ಇದು ಇದು ಇವತ್ತಿನ ದಿನ ನಮ್ಮ ಬಾಲ್ಕಿಯಲ್ಲಿ ದಲಿತ ಪರ ಒಕ್ಕೂಟ ಸಂಘಟನೆಗಳ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ಮೇತ್ರೆ ಅವರನ್ನು ನೇಮಕ ಮಾಡಲಾಗಿದೆ. ಈ ಒಂದು ನೇಮಕ ಯಾಕೆ ಮಾಡಲಾಗಿದೆ ಅಂದರೆ, ನಾವು ಬಾಲ್ಕಿಯಲ್ಲಿ ಇಡೀ ಬೀದರ್ ಜಿಲ್ಲಾದ್ಯಂತ ನೋಡ್ತಾ ಇದ್ದೀವಿ, ಪದೇ ಪದೇ ದಲಿತರ ಮೇಲೆ, ದಲಿತ ಯುವಕರ ಮೇಲೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ, ಕೆಲವೊಂದು ಗ್ರಾಮಗಳಲ್ಲಿ ಮೇಲ್ವರ್ಗದವರ ಮಾಡ್ತಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತಂದರೆ ಯಾರೂ ಧ್ವನಿ ಎತ್ತಾ ಇಲ್ಲ. ಕೆಲವೊಂದು ಸಂಘಟನೆಯನ್ನು ಹೊರತುಪಡಿಸಿ ಯಾವುದೇ ಒಂದು ದಲಿತ ಪರ ಒಕ್ಕೂಟದ ಸಮಿತಿಯನ್ನು ಮೊದಲಿದ್ದರೂ ಅವ್ರು ಯಾರೂ ಕೂಡ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿದಿಲ್ಲ. ಹಾಗಾಗಿ ನಮ್ಮ ಎಲ್ಲ ಒಂದು ಸಂಘಟನೆಯ 10-15 ಸಂಘಟನೆಗಳ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿನ ಶಿವಕುಮಾರ್ ಮೇತ್ರೆ ಅವರಿಗೆ ಈ ಒಂದು ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ನಾವು ಹೇಳೋದು ಬಯಸೋದು ಏನು ಅಂತಂದರೆ, ಇವತ್ತಿನ ದಿನ ಸಂಘಟನೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ನಮ್ಮ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ತಮ್ಮೆದುರು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಷಯನ ಪ್ರತಿಯೊಬ್ಬರ ಮನೆಗೆ ತಲುಪಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಬಾಲ್ಕಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ಅದೇ ರೀತಿ ವೇದಿಕೆ ಮೇಲೆ ರಾಜಕಾರಣಿ ವ್ಯಕ್ತಿಗಳು ಮತ್ತು ಎಲ್ಲ ನಮ್ಮ ದಲಿತ ಪರ ಒಕ್ಕೂಟ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇದ್ದರು. ಆ ಒಂದು ಘಟನೆಯಲ್ಲಿ ಏನಾಗುತ್ತೆ ಅಂತಂದರೆ, ಹಾಸ್ಟೆಲ್ ಯುವಕರು ಓದಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಹಾಸ್ಟೆಲ್ ಯುವಕರು ಬಂದು ಒಂದು ಪ್ರಭಾವಿ ವ್ಯಕ್ತಿಯನ್ನು ಕೇಳ್ತಾರೆ, ಅಣ್ಣನವರೇ, ನಮಗೆ ಭಾರತೀಯ ಸಂವಿಧಾನ ಶಿಲ್ಪಿ ಆದಂತಹ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬುಕ್ ಬಂದಿದ್ದೇವೆ ಬಾಲ್ಕಿಗೆ. ಆ ಬುಕ್ಕನ್ನು ನಮಗೆ ಕಲ್ಪಿಸ್ಕೊಡಿ, 1-2 ಬುಕ್ ಇಸ್ಕೊಡಿ, ನಾವು ಓದ್ತಾ ನಮ್ಮಿಂದ ಮತ್ತೊಬ್ಬರಿಗೆ ಓದಿಸ್ತೀವಿ, ಮತ್ತೊಬ್ಬರಿಗೆ ಆ ಸಂವಿಧಾನ ಪೀಠಿಕೆಯನ್ನು, ಸಂವಿಧಾನವನ್ನು ತಿಳಿಸ್ತೀವಿ ಅಂತ ಸಂವಿಧಾನದ ಪುಸ್ತಕವನ್ನು ಇಸ್ಕೊಡಿ ಅಂತ ಹೇಳ್ತಾರೆ. ಆದರೆ ಸಂವಿಧಾನ ಪುಸ್ತಕ ಬೇಡದಾಗ ಅಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರು ಏನಂತಾರೆ, ಪುಸ್ತಕ ಓದ್ತಾರಂತ ಇವ್ರು, ಪುಸ್ತಕ ಸುಮ್ಮನೆ ಇಲ್ಲಿ ಬಂದ ಢಂಗಿ ಮಾಡತ್ತಾರ, ಇವ್ರೇನು ಪುಸ್ತಕ ಓದ್ತಾರ ಅಂತ ಹೇಳ್ತಾರೆ. ಒಂದು ತಾಜುಬ್ ಅನ್ನೋ ವಿಷಯ ಏನು ಅಂತಂದರೆ, ಒಂದು ಆಶ್ಚರ್ಯ ವಿಷಯ ಅಂದರೆ, ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಮ್ಮ ಯುವಕರ ಪರಿಸ್ಥಿತಿ, ನಮ್ಮ ನಾಯಕರುಗಳು ನಮ್ಮ ಯುವಕರಿಗೆ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ಅನ್ನೋವಂಥ ಪರಿಸ್ಥಿತಿ ಕಂಡು ಬಂದಿದೆ. ಆವಾಗ ನಾನು ನೋಡ್ತೀನಿ, ಮತ್ತೆ ಒಂದು 20 ಜನ, ಒಂದು 10-20 ಜನ ಯುವಕರು ಹೋಗ್ತಾರೆ. ಎಷ್ಟು ಜನ ಇದ್ರಪ್ಪ ಅಣ್ಣ? ಒಂದು 20-30 ಜನ ಇದ್ದೀವಿ. ಹೌದಾ, ತಗೊಳ್ರಪ್ಪ ಒಂದು 20-30 ಸಾವಿರ ಅಂತ ಜೇಬಿಂದ ಕೊಡ್ತಾರೆ. ಅಂದರೆ ನಮ್ಮ ಪರಿಸ್ಥಿತಿ, ನಮ್ಮ ಯುವಕರ ಪರಿಸ್ಥಿತಿ ಏನಾಗಿದೆ ಅಂದರೆ, ಶಿಕ್ಷಣ ಪಡಲಿಕ್ಕೆ ಬುಕ್ ಸಿಗ್ತಾ ಇಲ್ಲ. ಆದರೆ ಅಂಥ ಯುವಕರಿಗೆ ತಪ್ಪು ಮಾರ್ಗದಲ್ಲಿ ಹೋಗಲಿಕ್ಕೆ ಅವರನ್ನು ಪ್ರೋತ್ಸಾಹಿಸಲಾಗ್ತಿದೆ. ಆ ಒಂದು ಇಂಥ ವಿಷಯಗಳು ಆಗಬಾರ್ದು, ಇಂಥ ವಿಷಯಕ್ಕೆ ಬೆಂಬಲ ನೀಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಒಂದು ನಿಷ್ಠಾವಂತ ಸಂಘಟನೆಯವರೆಲ್ಲ ಕೂಡಿಕೊಂಡು ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶದಿಂದ ದಲಿತ ಒಕ್ಕೂಟ ಸಮಿತಿಯ ಅಧ್ಯಕ್ಷರನ್ನಾಗಿ ಶಿವಕುಮಾರ್ ಮೇತ್ರೆ ಅವರಿಗೆ, ಅದೇ ರೀತಿ ಗೌರವ ಅಧ್ಯಕ್ಷರಾಗಿ ಮಹೇಂದ್ರ ಕುಮಾರ್ ಪ್ಯಾಗೆ ಅಣ್ಣನವರಿಗೆ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರದೀಪ್ ಬಾವಿಕಟ್ಟೆ ಅವರಿಗೆ ಮತ್ತು ಇನ್ನು ಅನೇಕ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಆದೇಶ್ ಬಾವಿಕಟ್ಟೆ ಅವರಿಗೆ, ಅದೇ ರೀತಿ ಸಂದೇಶ್ ಬಾವಿಕಟ್ಟೆ, ಇನ್ನು ಪ್ರತೇಶ್ ನಾಟೇಕರ್ ಅವರಿಗೆ, ಅನಿಲ್ ನಾಟೇಕರ್ ಅವರಿಗೆ, ಸುನೀಲ್ ಸಂಗುಳ್ಗಿಕರ್ ಅಣ್ಣನವರಿಗೆ, ಅದೇ ರೀತಿ ಮಾದಾರ ಚೆನ್ನಯ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸಂಜುಕುಮಾರ್ ಅಣ್ಣನವರು ಜಿಲ್ಲಾ ವತಿಯಿಂದ ಜಿಲ್ಲಾಧ್ಯಕ್ಷರಾಗಿ ಅವರು ಬಂದಿದ್ದಾರೆ. ಅದೇ ರೀತಿ ಅವರ ತಾಲೂಕಾಧ್ಯಕ್ಷರು ಕೂಡ ಇದ್ದಾರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ, ಮತ್ತೆ ಅದೇ ರೀತಿ ಈ ಒಂದು ಸಮಿತಿ ಹೋರಾಟಕ್ಕೆ ತಾವು ಬೆಂಬಲ ನೀಡಿ, ಮತ್ತೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ದಲಿತರ ಯಾವುದೇ ಒಂದು ಸಮಸ್ಯೆ ಆಗಿರಲಿ, ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ತೀವಿ ಅಂತ ಹೇಳ್ತಾ, ಈಗಾಗಲೇ ಕಚೇರಿ ಓಪನ್ ಮಾಡೋದಿದೆ. ಇನ್ನೂ ಒಂದು 8 ದಿವಸಗಳ ಒಳಗೆ
ನಾವು ಬಾಲ್ಕಿಯಲ್ಲಿ ಒಂದು ಸೂಕ್ತ ಕಚೇರಿಯನ್ನು ಸೂಕ್ತ ಸ್ಥಳದಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ, ಅದೇ ರೀತಿ ಹಿಂದಿ ಮಾಧ್ಯಮ ಎಲ್ಲ ಒಂದು ಮಾಧ್ಯಮದವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.